ಮನರೇಗಾ ಯೋಜನೆ ಹೆಸರು ಬದಲಾವಣೆ ವಿರುದ್ಧ ಹೋರಾಟ. ಮನರೇಗಾ ಯೋಜನೆ ಮತ್ತೆ ಜಾರಿಗೆ ಆಗ್ರಹಿಸಿ ವಿಶೇಷ ಅಧಿವೇಶನ. ನಿರ್ಣಯ ಅಂಗೀಕರಿಸೋಕೆ ಅಧಿವೇಶನ ಕರೆಯಲಾಗುತ್ತೆ. ಶೀಘ್ರ ವಿಧಾನಮಂಡಲ ಅಧಿವೇಶನ ಕರೆಯಲಾಗುತ್ತೆ. ಪೂರ್ವಭಾವಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರದ ವಿರುದ್ಧ ಹೋರಾಟದ ಬಗ್ಗೆ ಕಾಂಗ್ರೆಸ್ ಪೂರ್ವಭಾವಿ ಸಭೆ ಮಾಡಿತ್ತು. ಈ ಸಭೆಯಲ್ಲಿ ತೀರ್ಮಾನಿಸಿಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಗೊಂದಲ ಸೃಷ್ಟಿ ಮಾಡುವ ಹುನ್ನಾರ ಬಿಜೆಪಿಯದ್ದಾಗಿದೆ. ಈ ಮೂಲಕ ಮತ್ತೆ ಗಾಂಧೀಜಿಯ ಕೊಲೆ ಮಾಡಲಾಗಿದೆ. ಇದು ಸಂಘ ಪರಿವಾರದವರು ಹೇಳಿಕೊಟ್ಟಿರುವಂಥ ಪಾಠ. 28 ಕೋಟಿ ದಲಿತರಿಗೆ ಇದರಿಂದ ಅನ್ಯಾಯವಾಗಿದೆ. ನಮ್ಮ ಹೋರಾಟ ತೀವ್ರವಾಗಿ ಇರಬೇಕು ಅಂತ ಸಿಎಂ ಹೇಳಿದ್ದಾರೆ. ಮತ್ತೆ ಜಾರಿಯಾಗುವ ರೀತಿ ನಮ್ಮ ಜನಾಂದೋಲನ ನಡೆಯಬೇಕು. ಜನರನ್ನ ಜಾಗೃತಿಗೊಳಿಸುವಂಥ ಕೆಲಸ ಪ್ರತಿಯೊಬ್ಬ ಶಾಸಕರುಗಳು ಕೂಡ ಮಾಡಬೇಕು. ಸಭೆಯಲ್ಲಿ ಶಾಸಕರಿಗೆ ತಿಳಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹೋರಾಟ ಯಾವ ರೀತಿಯಾಗಿರಬೇಕು ಅಂತ ಅಂದರೆ ಆ ಯೋಜನೆ ಮತ್ತೆ ಜಾರಿಗೆ ಬರಬೇಕು. ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು. ಪ್ರತಿಯೊಬ್ಬ ಶಾಸಕರು ಕೂಡ ಜನರಿಗೆ ರೀಚ್ ಆಗುವಂತೆ ನೋಡ್ಕೊಳ್ಬೇಕು. ಹೆಸರು ಬದಲಾವಣೆ ಆಗದಂತೆ ತಡಿಬೇಕು ಅನ್ನುವಂಥದ್ದನ್ನು ಇಲ್ಲಿ ಚರ್ಚಿಸಲಾಗಿದೆ, ನಿರ್ಧರಿಸಲಾಗಿದೆ, ನಿರ್ಣಯ ಕೈಗೊಂಡಿದ್ದಾರೆ. ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದರು. ಕೇಂದ್ರ ಸರ್ಕಾರದ ವಿರುದ್ಧ ದೇಶದಾದ್ಯಂತ ಕಾಂಗ್ರೆಸ್ನ ಹೋರಾಟ. ಜನವರಿ 10ರಿಂದ ನಿರಂತರ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲೂ ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಹೋರಾಟಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹೋರಾಟದ ರೂಪರೇಷೆ ಬಗ್ಗೆ ಸಿಎಂ ಡಿಸಿಎಂ ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ಅಂದರೆ ಯಾವ ಥರ ಹೋರಾಟ ಮಾಡಬೇಕು, ಹೋರಾಟದ ಎಫೆಕ್ಟ್ ಹೆಂಗಿರಬೇಕು ಅಂತಂದರೆ ಮತ್ತೆ ಅದೇ ಹೆಸರು ಇಡಬೇಕು ಅನ್ನೋ ರೀತಿಯಲ್ಲಿ. ಹಾಗಾಗಿ ಜನರಿಗೆ ಎಲ್ಲರಿಗೂ ರೀಚ್ ಆಗುವಂತೆ ನಾವು ನೋಡ್ಕೊಳ್ಬೇಕು. ಜನವರಿ 10ರಿಂದ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು. ಪಾದಯಾತ್ರೆ ಹರತಾಳದ ಮುಖಾಂತರವಾಗಿ ಕೇಂದ್ರದ ವಿರುದ್ಧ ಈ ಹೋರಾಟವನ್ನು ಮಾಡಬೇಕು. ನರೇಗಾ ಹೆಸರು ಬದಲಾವಣೆ ವಿರುದ್ಧ ಸಮಗ್ರ ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ಹಾಗಾಗಿ 2 ದಿನ ವಿಶೇಷ ಅಧಿವೇಶನವನ್ನು ಕರೆಯುವುದಕ್ಕೆ ಈ ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಜನಜಾಗೃತಿಗೆ ಮುಂದಾಗ್ತಾ ಇರುವಂಥದ್ದು ಈ ಮುಖಾಂತರವಾಗಿ ಕಾಂಗ್ರೆಸ್.